ನಮಸ್ಕಾರ ವೀಕ್ಷಕರೇ, ದೇಗುಲದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ತುಳುನಾಡಿನ ಅತ್ಯಂತ ಶಕ್ತಿಶಾಲಿ ಮತ್ತು ನಂಬಿಕೆಯ ಕೇಂದ್ರವಾದ ಆದಿಸ್ಥಳ ಕೊರಗಜ್ಜ ಕ್ಷೇತ್ರಕ್ಕೆ ಬಂದಿದ್ದೇವೆ. ಈ ಜಾಗದ ಮಹಿಮೆ ಅಪಾರ. ಇಲ್ಲಿನ ಪ್ರತಿಯೊಂದು ಕಲ್ಲು ಕೂಡ ಪವಾಡಗಳ ಕತೆ ಹೇಳುತ್ತವೆ. ಈ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಕಾಪಾಡುವ ದೃಷ್ಟಿಯಿಂದ ದೇವಸ್ಥಾನದ ಒಳಗಡೆ ಫೋಟೋ ತೆಗೆಯುವುದು ಅಥವಾ ವಿಡಿಯೋ ಮಾಡುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಭಕ್ತಿಯೇ ಇಲ್ಲಿ ಮುಖ್ಯ. ಹಾಗಾಗಿ ನಾವು ಇಲ್ಲಿನ ನಿಯಮಗಳನ್ನು ಗೌರವಿಸುತ್ತಾ ಅಜ್ಜನ ದರ್ಶನ ಪಡೆದು ಈಗ ಮುಂದಿನ ದರ್ಶನಕ್ಕೆ ಹೊರಡುತ್ತಿದ್ದೇವೆ. ಆದಿಸ್ಥಳ ರಕ್ತೇಶ್ವರಿ ಅಮ್ಮ ಮತ್ತು ಕೊರಗಜ್ಜ ಸನ್ನಿಧಿ. ರಕ್ತೇಶ್ವರಿ ದೇವಿಯ ಉಗ್ರ ಸ್ವರೂಪಿಣಿ ಎಂದು ಪರಿಗಣಿಸಲಾಗಿದೆ. ಪುರಾಣಗಳ ಪ್ರಕಾರ ದುಷ್ಟ ಶಕ್ತಿಗಳನ್ನು ಸಂಹರಿಸಲು ಅವತರಿಸಿದ ದೇವಿಯ ಅಂಶವಿದು. ತುಳುನಾಡಿನ ನಂಬಿಕೆಯಂತೆ ಈಕೆ ಧರ್ಮ ಮತ್ತು ನ್ಯಾಯದ ರಕ್ಷಕಿ. ಹೆಚ್ಚಾಗಿ ಈ ದೇವಿಯನ್ನು ಪರಿವಾರ ದೈವಗಳೊಂದಿಗೆ ಅಥವಾ ಪ್ರಧಾನ ದೇವತೆಯಾಗಿ ಆರಾಧಿಸಲಾಗುತ್ತದೆ. ಕುತ್ತಾರು ಕ್ಷೇತ್ರದ ಸಂಬಂಧ ಕುತ್ತೂರಿನಲ್ಲಿರುವ ಶ್ರೀ ಆದಿಸ್ಥಳ ರಕ್ತೇಶ್ವರಿ ದೇವಸ್ಥಾನ ಬಹಳ ಪ್ರಸಿದ್ಧವಾದದ್ದು. ಇಲ್ಲಿ ರಕ್ತೇಶ್ವರಿ ಅಮ್ಮನವರು ಪ್ರಧಾನ ದೇವತೆಯಾಗಿದ್ದು, ಕೊರಗಜ್ಜ ದೈವವು ಈ ದೇವಿಯ ಪರಮ ಭಕ್ತ ಮತ್ತು ಈ ಕ್ಷೇತ್ರದ ರಕ್ಷಕ ಎಂಬ ನಂಬಿಕೆ ಇದೆ. ಅಮ್ಮನವರ ಆಜ್ಞೆ ಇಲ್ಲದೆ ಇಲ್ಲಿ ಏನೂ ನಡೆಯುವುದಿಲ್ಲ ಎಂಬುದು ಭಕ್ತರ ದೃಢ ವಿಶ್ವಾಸ. ಇಲ್ಲಿನ ವಿಶೇಷತೆ ಎಂದರೆ ಪ್ರತಿದಿನ ಸಂಜೆ 6 ಗಂಟೆಗೆ ಸರಿಯಾಗಿ ಕೋಲ ನಡೆಯುತ್ತದೆ. ದೈವದ ಈ ಶಕ್ತಿಯುತ ರೂಪವನ್ನು ನೋಡುವುದೇ ಒಂದು ಪುಣ್ಯ. ಆದರೆ ಈ ಕೋಲದ ಸಮಯದಲ್ಲಿ ಒಂದು ವಿಶೇಷ ಸಂಪ್ರದಾಯವಿದೆ. ಅದೇನೆಂದರೆ, ಸಂಜೆ ನಡೆಯುವ ಈ ಕೋಲವನ್ನು ವೀಕ್ಷಿಸಲು ಹೆಣ್ಣು ಮಕ್ಕಳಿಗೆ ಅವಕಾಶ ಇರೋದಿಲ್ಲ. ಇದು ಅನಾದಿ ಕಾಲದಿಂದಲೂ ನಡೆದು ಬಂದಿರುವ ಇಲ್ಲಿನ ಪದ್ಧತಿಯಾಗಿದ್ದು, ಭಕ್ತರು ಇದನ್ನು ಭಕ್ತಿಪೂರ್ವಕವಾಗಿ ಪಾಲಿಸುತ್ತಾರೆ. ಈಗ ನೀವು ನೋಡ್ತಾ ಇರೋದು ಬೆರ್ಮೇರ್ 7 ಸಿರಿಗಳು ಮತ್ತು ಕುಮಾರ. ಮಂಗಳೂರಿನ ಕುತ್ತಾರು ಆದಿಸ್ಥಳದಲ್ಲಿ ರಕ್ತೇಶ್ವರಿ ಅಮ್ಮನ ಗರ್ಭಗುಡಿಯಲ್ಲಿ ಕೆಳಭಾಗದಲ್ಲಿ ಈ 7 ಸಿರಿಗಳು ನೆಲೆಸಿದ್ದಾರೆ ಎಂಬ ನಂಬಿಕೆ ಇದೆ. ಸ್ವಾಮಿ ಕೊರಗಜ್ಜನು ಈ 7 ಸಿರಿಗಳ ಮುಖ್ಯ ರಕ್ಷಕ. ಉಳ್ಳಾಯರ್ ಅಂದರೆ ಬೆರ್ಮೇರ್ ಈ ಪವಿತ್ರ ಸಿರಿಗಳನ್ನು ಕಾಯುವ ಜವಾಬ್ದಾರಿಯನ್ನು ಕೊರಗಜ್ಜನಿಗೆ ನೀಡಿದ್ದಾರೆ. ಈ ಜಾಗವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಕೊರಗಜ್ಜನ ಕ್ಷೇತ್ರಕ್ಕೆ ಭೇಟಿ ನೀಡುವಾಗ ಭಕ್ತರು ಬಹಳ ಶಿಸ್ತು ಮತ್ತು ಭಕ್ತಿಯನ್ನು ಕಾಪಾಡಬೇಕು. ತುಳುನಾಡಿನ ಆಚರಣೆಯಲ್ಲಿ ರಕ್ತೇಶ್ವರಿ ಅಮ್ಮ ಮತ್ತು ಕೊರಗಜ್ಜನನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಭಕ್ತರು ಮೊದಲು ರಕ್ತೇಶ್ವರಿ ಅಮ್ಮನಿಗೆ ಪ್ರಾರ್ಥನೆ ಸಲ್ಲಿಸಿ ನಂತರ ಅಮ್ಮನ ಪರಮ ಭಕ್ತನಾದ ಕೊರಗಜ್ಜನ ಬಳಿ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾರೆ. ಅಜ್ಜನು ಅಮ್ಮನ ಆಶೀರ್ವಾದದೊಂದಿಗೆ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುತ್ತಾನೆ ಎಂಬುದು ಗಾಢವಾದ ನಂಬಿಕೆ. ಇನ್ನು ಸ್ವಾಮಿ ಕೊರಗಜ್ಜನ ಮೂಲ ಹೆಸರು ಕೊರಗತನಿಯ. ಈಗ ನಾವು ಹೋಗ್ತಾ ಇರೋದು ಕೊರಗಜ್ಜನ ಸನ್ನಿಧಾನಕ್ಕೆ. ಇಲ್ಲಿ ಅಜ್ಜನಿಗೆ ನೀಡುವ ಹರಕೆಗಳು ಕೂಡ ವಿಭಿನ್ನವಾಗಿರುತ್ತದೆ. ವೀಳ್ಯದೆಲೆ ಅಡಕೆ ಮತ್ತು ಮದ್ಯವನ್ನು ಹರಕೆಯಾಗಿ ಅರ್ಪಿಸುವುದು ಇಲ್ಲಿನ ಸಂಪ್ರದಾಯ. ನೋಡಿದ್ರಲ್ಲ ವೀಕ್ಷಕರೇ, ತುಳುನಾಡಿನ ದೈವಗಳ ಶಕ್ತಿ ಮತ್ತು ಅಲ್ಲಿನ ಸಂಪ್ರದಾಯಗಳು ಎಷ್ಟು ವಿಭಿನ್ನ ಮತ್ತು ಶಕ್ತಿಯುತವಾಗಿವೆ ಎಂದು. ನೀವು ಕೂಡ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಜ್ಜ ಮತ್ತು ಅಮ್ಮನ ಕೃಪೆಗೆ ಪಾತ್ರರಾಗಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ದೈವಿಕ ತಾಣಗಳ ಬಗ್ಗೆ ತಿಳಿಯಲು ದೇಗುಲದಾರಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ದೈವದ ಆಶೀರ್ವಾದ ನಿಮ್ಮ ಮೇಲಿರಲಿ. ಧನ್ಯವಾದಗಳು. ಶುಭವಾಗಲಿ.